ವಿಡಿಯೋ ನೋಡ್ತಾ ಇರೋರಿಗೆಲ್ಲ ನಮಸ್ತೆ. ಅಮ್ಮ ಮನೆಗೆ ಬಂದಿದೀವಿ. ಇವತ್ತು ವಾಟರ್ ಇನ್ಸ್ಟಾಲೇಷನ್ ಮಾಡಿದೀವಿ. ಅವ್ರು ಎಲ್ಲಿಂದ ಬಂದ್ರು, ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅವ್ರ ಹತ್ರನ ಕೇಳೋಣ, ಮಾತಾಡ್ಸೋಣ. ನಮಸ್ತೆ ಸಿಸ್ಟರ್. ನಮಸ್ತೆ. ನಿಮ್ಮ ಹೆಸರು? ನಾಗಮಣಿ. ನಾಗಮಣಿ ಅಂತ. ಎಲ್ಲಿಂದ ಬರ್ತಾ ಇದ್ರಿ ಸರ್ ಆಕಿರ್ಗೆ ನೀವು? ಬಗಲ್ಗುಂಟೆಯಿಂದ ಬರ್ತಾ ಇದ್ರಿ. ಎಷ್ಟು ದಿನ ಬಂದ್ರಿ ನೀವು? 45 ಡೇಸ್. 45 ಡೇಸ್ ಬಂದ್ರಿ. ಯಾರಿಂದ ನಿಮಗೆ ತಿಳಿತು ಸಿಸ್ಟರ್ ಈ ಸರ್ ಆಕಿರ್? ನಮ್ಮ ಊರ್ಗಿತ್ತೆ, ಅವರಿಂದ ತಿಳಿತು. ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಸ್ಟ್ರಗಲ್ ಪಡ್ತಾ ಇದ್ರಿ ನೀವು? ಪಾಸ್ಟ್ 3 years ಇಂದ ಆರ್ಥರೈಟಿಸ್, ರೊಮಟೋಯ್ಡ್ ಆರ್ಥರೈಟಿಸ್ ಅಂತ ಹೇಳಿ ಆ ಪೈನ್ ಇಂದ ತುಂಬಾನೇ ಸಫರ್ ಮಾಡ್ತಾ ಇದೆ. ಮತ್ತೆ ಊಟ ಸೇರ್ತಾ ಇರಲಿಲ್ಲ ನನಗೆ. ಅಲ್ಲಿ ಬಂದು 3 weeksಗೆ ಸ್ವಲ್ಪ ಊಟ ಎಲ್ಲ ಸೇರೋಕ್ಕೆ ಶುರು ಆಯಿತು. ಸೊ ಅದರಿಂದ ನನಗೆ ಪರವಾಗಿಲ್ಲ ಅನ್ನಿಸ್ತು. ಸೊ ಅದರಿಂದ ನಾನು ಕೂಡ ಬೈ ಮಾಡ್ಕೊಂಡ್ರಿ. ಓಕೆ, ಇವಾಗ ಹೇಳಿದ್ರಿ ಆಫ್ಟರ್ 3 years ನಾನು ಇಷ್ಟು ಸ್ಟ್ರಗಲ್ ಪಡ್ತಾ ಇದ್ದೆ ಅಂತೇಳಿ. ಅದಕ್ಕೋಸ್ಕರ ಏನೆಲ್ಲ ಒಂದು ಖರ್ಚು ಮಾಡಿರ್ಬೋದು, ನೀವು ಎಲ್ಲೆಲ್ಲಿ ತೋರಿಸಿರ್ಬೋದು, ಒಂದು ಹಾಸ್ಪಿಟಲ್ ಆಗಿರ್ಬೋದು, ಒಂದು ಮೆಡಿಸಿನ್ಸ್ ಆಗಿರ್ಬೋದು, ಆಯುರ್ವೇದಿಕ್ ನೋಡಿದ್ದೀರಾ, ಏನೇನೆಲ್ಲ ಟ್ರೈ ಮಾಡಿದ್ದೀರಾ ಇದಕ್ಕೋಸ್ಕರ? ಆಯುರ್ವೇದಿಕ್ ಫಸ್ಟ್ ಆ್ಯಕ್ಚುಲ್ ಆಗಿ ಇಂಗ್ಲೀಷ್ ಮೆಡಿಸಿನ ತಗೊಳ್ತಾ ಇದ್ದಿದ್ದು, ಅಲೋಪತಿ. ಯಾಕೋ ಅದು ಸೆಟ್ ಆಗಲಿಲ್ಲ ನನಗೆ. ಹಾಗಾಗಿ ಆಯುರ್ವೇದಿಕ್ ಕಡೆಗೆ ಶಿಫ್ಟ್ ಆದೆ. ಆಯುರ್ವೇದಿಕ್ ಓಕೆ ಅನ್ನಿಸ್ತು, ಆದರೂ ಕೂಡ ಸ್ವಲ್ಪ ಸ್ಲೋ ಪ್ರೋಸೆಸ್ ಇರೋದ್ರಿಂದ ಇನ್ನೇನಾದರೂ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದಿದ್ದು. ಓಕೆ, ನೀವು ದುಡ್ಡಂತೂ ಖರ್ಚಾಗಿದೆ. ತುಂಬಾ ಖರ್ಚು ಮಾಡಿದೀರಾ? ತುಂಬಾ ಖರ್ಚಾಗಿದೆ, ಆದ್ರೆ ಏನು ರಿಸಲ್ಟ್ ಅಷ್ಟು ಸಿಕ್ಲಿಲ್ಲ. ಸ್ಲೋ ಆಗಿ ನಿಮ್ಗೆ ರಿಸಲ್ಟ್ ಸಿಗ್ತಾ ಇತ್ತು. ಇನ್ನೂ ಬೆಟರ್ ಆಪ್ಷನ್ ಬೇಕು ಅಂತೇಳಿ ಸರ್ಚ್ ಮಾಡ್ತಾ ಇದ್ರಿ ನೀವು. ಓಕೆ, ಆಸ್ ಅ ಟೀಚರ್ ಆಗಿ ಅಷ್ಟು ಆಕ್ಟಿವ್ ಆಗಿದ್ರಿ. ಯಾಕೆ ಈ ಒಂದು ಪ್ರಾಬ್ಲಮ್ಸ್ ಬಂತು ಅಂತ ಏನಾದ್ರು ಗೊತ್ತಿದ್ಯಾ ಸಿಸ್ಟರ್? ಗೊತ್ತಿಲ್ಲ ಮೇಡಮ್. ಆಕ್ಚುಲ್ ಆಗಿ ಅವ್ರ ಡಾಕ್ಟರ್ ನನಗೆ ಫಸ್ಟ್ ಹೇಳಿದೆ ರೊಮಟೋಯ್ಡ್ ಆರ್ಥರೈಟಿಸ್ ಅಂತ ಕನ್ಫರ್ಮ್ ಮಾಡಿದಾಗ ಇದು ಜೆನೆಟಿಕಲ್ ಅಂತಾನೆ ಹೇಳಿದ್ರು. ಸೊ ನಮ್ಮ ತಂದೆ ತಾಯಿನ ಕೇಳಿದ್ರೆ ಅವರು ನಮ್ಮಲ್ಲಿ ಯಾರಿಗೂ ಈ ಥರ ಇರಲಿಲ್ಲ, ಏನೋ ನಿನಗೆ ಬಂದಿರೋದಿದು ಅಂತ ಇವ್ರು ಹೇಳಿದ್ರು. ಸೊ ಅದು ನಮಗೂ ಗೊತ್ತಿಲ್ಲ ಏನಕ್ಕೆ ಬಂತು. ಬಟ್ ಆಸ್ ಎ ಟೀಚರ್ ನಾನು ಆಲ್ಮೋಸ್ಟ್ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಕೆಲವೊಬ್ರು ಹೇಳ್ತಾರೆ ತುಂಬ ನಿಂತ್ಕೊಂಡ್ರು ನೋವು ಬರುತ್ತೆ ಅಂತ ಹೇಳಿ. ನಾನು ಅರೌಂಡ್ 10 to 15 years ಕೆಲಸ ಮಾಡಿ ಟೀಚರ್ ಆಗಿ. ಸೊ ಯಾವುದು ಅಂತ ನನಗೂ ಗೊತ್ತಿಲ್ಲ. ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರಿ. ಮೊದಲು ಯಾರಿಗೂ ಫ್ಯಾಮಿಲಿನಲ್ಲಿ ಇತ್ತು ಅಂತ ಗೊತ್ತಿಲ್ಲ. ಆಫ್ಟರ್ 3 years, ಈಗ ಪಾಸ್ಟ್ 3 years ಇಂದಾನೆ ನಿಮ್ಗೆ ಈ ತರ ಸಿಚುವೇಶನ್ಸ್ ಆಗಿದ್ದು. 40 ಇಂದ ಶುರು ಆಗಿದ್ದು. ನಮ್ಮ ವೈಫ್ಗೆ, ನಮ್ಮ ವೈಫ್ ಅವರ ಅಮ್ಮನ್ಗೆ, ಅವ್ರಿಗೆ 70-75 years ಆದ್ಮೇಲೆ ಸ್ವಲ್ಪ ಶೇಕ್ ಆಗೋದು ಬರೋದು ಅಷ್ಟೇ. ಈ ತರ ಹಿಂಗ್ ಶೇಕ್ ಆಗೋದಷ್ಟೇ ಏಜ್ ಆದ್ಮೇಲೆ ಸ್ವಲ್ಪ. ಆಫ್ಟರ್ 75 ಆದ್ಮೇಲೆ ಸದ್ಯ ನಮ್ಮ ಅಕ್ಕನೇ ಅವರು ಅಷ್ಟೇ. ಅದ್ಬಿಟ್ರೆ ಬೇರೆ ಯಾರು ಆತರ ಪೇನ್ ಇಲ್ಲ, ಆತರ ಏನೋ ಪೇನ್ ಇಲ್ಲ. ಓಕೆ, ಮೊದಲು ಆಮೇಲೆ ಇವ್ರನ್ನೆಲ್ಲ ಆಯುರ್ವೇದಿಕ್ ಹಾಸ್ಪಿಟಲ್ಗೆಲ್ಲ ಸೇರಿಸಿದ್ವಿ, ಆದ್ರೂ ಏನು ಸ್ವಲ್ಪ ಕ್ಯೂರ್ ಆಗಿಲ್ಲ. ಸ್ವಲ್ಪ ಈಗ ಬಂದ್ಮೇಲೆ ಸ್ವಲ್ಪ ಏನೋ ಪಿಕಪ್ ಆಗ್ತಾ ಇದಾರೆ. ಬರೀ 3 weeks ಅಲ್ಲೇ ನಿಮಗೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೇಂಜಿಗೆ ರಿಸಲ್ಟ್ ಸಿಕ್ತು. ಓಕೆ, ಅಲ್ಲಿರುವಂತ ಮೇಡಮ್ಸ್ ಯಾವ ರೀತಿ ನಿಮ್ಗೆ ಕೋಪರೇಟ್ ಮಾಡೋದು, ಮಾತಾಡ್ಸೋದಾಗಿರ್ಬೋದು, ಆ ರೀತಿ ಏನ್ ಮಾತಾಡಿದ್ರು, ಏನ್ ಹೇಳಿದ್ರು? ಓಕೆ ನಾ ಅವ್ರು ನಡ್ಕೊಂಡಿದ್ ವಿಧಾನ? ಎಲ್ಲಾರು ತುಂಬಾ ಫ್ರೆಂಡ್ಲಿ ಇದ್ದಾರೆ ಮೇಯ್ನ್. ಮತ್ತೆ ತುಂಬಾನೇ ಕೇರ್ ತಗೊಂಡು, ನನಗಾದ್ರೆ ಆಲ್ಮೋಸ್ಟ್ ಯಾಕೆಂದ್ರೆ ತುಂಬಾ ನಡೆಯಕ್ ಆಗ್ತಾ ಇರ್ಲಿಲ್ಲ. ಅದನ್ನ ನೋಡ್ಬಿಟ್ಟೆ ಇನ್ನೂ ಸ್ವಲ್ಪ ಕೇರ್ ತಗೊಂಡು, ಇನ್ನೊಂಚೂರು ಎಕ್ಸ್ಟ್ರಾ ಕೇರ್ ತಗೊಂಡು ತುಂಬಾನೇ ಹೆಲ್ಪ್ ಮಾಡಿದಾರೆ. ಓಕೆ, ನೀವು ಹೇಳಿದ್ರಿ ಇದಕ್ಕೋಸ್ಕರ ನಾನು ಪಾಸ್ಟ್ 3 years ಇಂದ ಆಲ್ಮೋಸ್ಟ್ ಎಷ್ಟೋ ಖರ್ಚು ಮಾಡಿರ್ಬೋದು, ತುಂಬಾನೇ ಖರ್ಚು ಮಾಡಿದೀನಿ ಅಂತ ಹೇಳಿದ್ರಿ. ಅದಕ್ಕೆ ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ ಈ ಇನ್ವೆಸ್ಟ್ಮೆಂಟ್ ನಿಮಗೆ ಬಿಗ್ ಅನ್ನಿಸ್ತಾ, ಅಥವಾ ಓಕೆನಾ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಗಲ್ಲ ಅಂತ ಏನಾದ್ರು ಫೀಲ್ ಇದೆಯಾ? ಓಕೆ ಅನ್ನಿಸ್ತಾ ಇದೆ. ತುಂಬಾ ಜಾಸ್ತಿ ಅಂತ ಏನ್ ಅನ್ನಿಸ್ತಾ ಇಲ್ಲ? ಏನು ಆರೋಗ್ಯಕ್ಕಿಂತ ಜಾಸ್ತಿ ಯಾವ್ದು ಇರಲ್ಲ. ನಮ್ಗೆ ನೀರ್ ಸಪ್ಲೈ ಇದೆಯಲ್ಲ, ನೀರು ಕುಡ್ಕೊಂಡು ನೋಡಿ ಅದ್ರದಿಂದ ಒಂದ್ 5-6 ತಿಂಗಳು ಆದ್ಮೇಲೆ ಏನಾಗುತ್ತೆ ಅಂತ ನೋಡಕ್ಕೆ ಇಷ್ಟಪಡ್ತೀವಿ. ಪಾಸ್ಟ್ 1 month ಇಂದ ನಾನು ಡಯಾಬಿಟಿಕ್ ಕೂಡ ಹೌದು, ಆದ್ರೆ ನಾನು ಟ್ಯಾಬ್ಲೆಟ್ಸ್ ತಗೊಳ್ತಾ ಇಲ್ಲ. ಈಗ ಜಸ್ಟ್ 2 days ನನ್ನ ಆಯುರ್ವೇದಿಕ್ ಡಾಕ್ಟರು ಹೇಳಿದ್ರು, ಇಲ್ಲ ಅಟ್ಲೀಸ್ಟ್ 1 time ಆದ್ರೂ ತಗೊಂಡಿರಾ ಇರ್ಬೇಡಿ ಅಂತ. ಬಟ್ ತಗೊಳಕ್ ಶುರು ಮಾಡಿದ್ರೆ ತುಂಬ ತಲೆ ಸುತ್ತ ಬರೋದು ಅದಾಗತ್ತೆ. ತಕ್ಷಣ ಚಾಕ್ಲೇಟ್ ಹಾಕ್ಕೊಳ್ಬೇಕಾಗತ್ತೆ ಬಾಯಿಗೆ. ಬಟ್ ನೆನ್ನೆ ರಾತ್ರಿ ತಗೊಂಡಿಲ್ಲ, ಇವತ್ತು ಬೆಳಗ್ಗೆ ತಗೊಂಡಿಲ್ಲ. ಸೊ ನನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇಲ್ಲ. ವಾಟರ್ ಕುಡಿಯುವಾಗ್ಲಿಂದ ಓಕೆ ಅನ್ನಿಸ್ತಾ ಇದೆ, ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಈಗ
ಬೆಳಿಗ್ಗೆ ರಾತ್ರಿ ಕೂಡ ಅದೇ ಬೆಳಿಗ್ಗೆ ಸಾಯಂಕಾಲ ಕೂಡ ತಿನ್ಬೇಕಾಯ್ತು. ಈಗ ನಮ್ ಡಾಕ್ಟರ್ ಒಂದೊತ್ತು ಮಾತ್ರ ತಗೊಳ್ಳಿ ಅಂತ ಬೆಳಿಗ್ಗೆ. ನಿಮಗೆ ಅಪ್ಪಾಜಿಗೂ ಡಯಾಬಿಟಿಕ್ಸ್ ಇದೆ, ಅವ್ರಿಗೂ ಇದೇನಾದ್ರೂ ಜೆನೆಟಿಕ್ ಆಗಿ ಬಂದಿಲ್ಲ? ಇಲ್ಲ ಮೇಡಮ್, ಆಕ್ಚುಲಿ ಅವ್ರಿಗೆ ಬಂದಿರೋದು 65 ಇಯರ್ಸ್ ಆದ್ಮೇಲೆ, 66 ಬಟ್ ನನಗೆ 40 ಇಯರ್ಸ್ಗೆ ಫಾಸ್ಟ್ ಆಗಿ ನಿಮಗೆ ಬೇಗನೆ ಬಂದಿದೆ. ಈಗ ತುಂಬಾ ಜನ ಅಪ್ಪ ಅಮ್ಮ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಹೆಲ್ತ್ ಬಗ್ಗೆನೆ ಅವೇರ್ನೆಸ್ ಇಲ್ಲ. ನಾವ್ ಎಷ್ಟೇ ಹೇಳುವಾಗ್ಲೂ ತುಂಬಾ ಲೇಜಿ ಮಾಡ್ಕೊಳ್ತಾ ಇದಾರೆ. ಅಂತವ್ರಿಗೆಲ್ಲ ಒಂದು ಅವೇರ್ನೆಸ್ ಕೊಡ್ಬೇಕು ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಏನಿಲ್ಲ, ಈ ಸರಾಕೇರ್ ಏನ್ ಇವರು ಒಂದು ಇದನ್ನ ನಡೆಸ್ತಾ ಇದ್ರಲ್ಲ ಕ್ಲಿನಿಕ್, ಅದು ತುಂಬಾ ಬೆನಿಫಿಷಿಯಲ್ ನಮ್ಮಂತವ್ರು ಅಂತಾನೆ ಅಲ್ಲ, ಎಲ್ಲಾ ತರ ಈವನ್ ಮಿಡಲ್ ಕ್ಲಾಸ್ ಎಲ್ಲಾರು ಬಂದ್ಬೋದು. ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಎಲ್ಲ ಜನಗಳಿಗೆಲ್ಲನ. ಈ ಸ್ವಲ್ಪ ದುಡ್ಡು ಇರೋಂತ ಇಂಥವೆಲ್ಲ ತಗೊಂಡು ಮನೆಗೆ ಯೂಸ್ ಮಾಡ್ಬೋದು. ಯಾರಾದ್ರೂ ಫೋರ್ಸ್ ಏನಾದ್ರು ಮಾಡಿದ್ರ ನಿಮಗೆ ಬೈ ಮಾಡ್ಬೇಕು ಅನ್ನೋ ರೀತಿ ಏನಾದ್ರು? ಓಡಾಡಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ, ಮನೇಲಿ ಯೂಸ್ ಮಾಡ್ಬೋದಲ್ಲ, ಹೌದು, ತಗೊಂಡು ಅದಕ್ಕೋಸ್ಕರ ನೀವು ಬೈ ಮಾಡ್ಕೊಂಡ್ರಿ. ಈಗ ತುಂಬಾ ಜನ ನೋಡ್ತಾರೆ, ಇವಾಗ ವಾಟರ್ ಅಲ್ವಾ, ತುಂಬಾ ನಾವೇ ಮಿಷಿನ್ ಯೂಸ್ ಮಾಡ್ತಾ ಇದ್ವಿ. ಅಕ್ವಾಗಾರ್ಡ್ ಆಗ್ಬೋದು, RO ಆಗ್ಬೋದು, ಕೆಂಟ್ ಆಗ್ಬೋದು. ಅದೇ ರೀತಿ ಮತ್ತೆ ಇನ್ನೊಂದು ಆನ್ಲೈನ್ ಪ್ರಾಡಕ್ಟ್ ಗಳು ತುಂಬಾ ಸಿಗ್ತವೆ. ಆನ್ಲೈನ್ ಗಿಂತ ನಿಮ್ಮಲ್ಲಿ ತುಂಬಾ ಕಾಸ್ಟ್ ಜಾಸ್ತಿ ಅಂತ ಹೇಳ್ತಾರೆ. ಆನ್ಲೈನ್ಗೆ ಹೋಗೋರು ತುಂಬಾ ಜನ ಇರ್ತಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಅದೇನೋ ಗಾದೆನ ಹೇಳ್ತೀರಾ, ಗಾದೆ ಹೇಳ್ತಾರಲ್ಲ, ಪ್ರತ್ಯಕ್ಷವಾಗಿ ನೋಡಿ ಅದನ್ನ ಪ್ರಮಾಣಿಸಿ ನೋಡ್ಬೇಕು, ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡು ಅಂತ. ಸೊ ಹಾಗಾಗಿ ಅದಕ್ಕೆಲ್ಲ ಹೋದ್ರೆ ಬೇರೆ ತರ ರಿಸಲ್ಟ್ಸ್ ಸಿಗ್ಬೋದು, ಕಮ್ಮಿಗೆ ಸಿಗ್ಬಹುದು. ಬಟ್ ಅದೇ ತರ ನೀವು ಜೇಡ್ ಅಂದ್ರೆ ಜೇಡ್ ಸ್ಟೋನೇ ಇರ್ಬೇಕು ಅಂತ ಏನಿಲ್ಲ ಅಲ್ವಾ, ಅದ್ರಲ್ಲಿ ಬೇರೆ ಯಾವ ಸ್ಟೋನ್ ಆದ್ರೆ ಹಾಕೊಡ್ಬೋದು. ಬಟ್ ಇದು ಜೇಡ್ ಸ್ಟೋನ್ ಅಂತಾನೆ ಹೇಳ್ತಾ ಇರೋದ್ರಿಂದ ಸೊ ನಾವು ಎಲ್ಲಾ ತರ ಇದನ್ ಮಾಡ್ಬಿಟ್ಟೆ ಅಂದ್ರೆ ನೋಡಿ ನಿಮ್ ಮೆಟೀರಿಯಲ್ಸ್ ನೋಡಿನೇ ನಾವು ಕೂಡ ತಗೊಳ್ಬಂದಾಗಿದ್ದು. ನಾವು ಯೂಸ್ ಮಾಡಿ ನೋಡ್ತೀವಲ್ಲ, ಅಲ್ಲಿ ನಮ್ಗೆ ಇಷ್ಟು ಜನ ಒಂದು 3 weeks ಎಲ್ಲ ಬಂದ್ವಲ್ಲ, ನೋಡಿ ನಮ್ಗೆ ಇದು ವರ್ತಿದೆ ಅಂತ ಹೇಳಿ ತಗೊಂಡಿದ್ದಾರೆ. ಓಕೆ, ಎಷ್ಟು ಪರ್ಸೆಂಟ್ ನಿಮ್ಗೆ ಗುಣ ಆಯ್ತು ಅಂತ ಹೇಳ್ತೀರಾ ಸಿಸ್ಟರ್? ಇವಾಗ 45 days ಬಂದಿದ್ದೀರಾ, ಎಷ್ಟು ಗುಣ ಆಗಿದೆ ಅಂತ ಅನ್ಸುತ್ತೆ 100ಗೆ? 100ಗೆ ನಾನೊಂದು 40% ಹಾಕಿದ್ರೆ 40% ಗುಣ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ? ಓಕೆ, ತುಂಬಾ ಜನ ಅಪ್ಪ ಅಮ್ಮ ಈ ವಿಡಿಯೋಸ್ ನ ನೋಡ್ತಾ ಇರ್ತಾರೆ. ತುಂಬಾ ಜನ ಇದೆಯಿಂದ ತುಂಬಾ ಜನ ಸ್ಟ್ರಗಲ್ ಪಡ್ತಾ ಇರ್ತಾರೆ. ಅವ್ರು ಹೇಳ್ಕೊಳಲ್ಲ ಬೇಗ, ಏನು ಈ ತರ ಪ್ರಾಬ್ಲಮ್ಸ್ ಇದೆ ಅಂದ ತಕ್ಷಣ ಏನಾದ್ರು ಮಾಡ್ತಾರೆ, ಏನಾದ್ರು ಮಾತಾಡ್ಬಿಡ್ತಾರೆ ಅಂತೇಳಿ ತುಂಬಾ ಮುಜುಗರ ಪಡ್ಕೊಳ್ತಾ ಇರ್ತಾರೆ. ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೆಲ್ಲ ಬಿಡ್ಬೇಕು, ಯಾಕೆಂದ್ರೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಹೌದು. ಸೊ ನಾನು ಕೂಡ ಸ್ವಲ್ಪ ಹಾಗೆ ಇದ್ದೆ, ಇವ್ ನನ್ಗೆ ಆಗಲ್ಲ, ನನ್ ಮಾಡಕ್ ಆಗಲ್ಲ. ಸೊ ಆಗಲ್ಲ ಅಂದ್ರೆ ಅದು ಆಗೋದೇ ಇಲ್ಲ. ಸೊ ಇಲ್ಲ ಆಗತ್ತೆ ಅಂತ ಹೇಳಿ ಏನಾದ್ರೂ ಗ್ಯಾರಂಟಿ ಅದು ಹಾಗೆ ಆಗುತ್ತೆ. ಸೊ ಎಲ್ಲ ನಮ್ ವಿಲ್ ಪವರ್ ಅಷ್ಟೇನೆ. ಹೌದು. ಮತ್ತೆ ನಂಬಿಕೆ ಮೈನ್, ಟ್ರಸ್ಟ್ ಇರ್ಬೇಕು, ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.